ಇತ್ತೀಚೆಗೆ ಗೊತ್ತಾಗ್ತಾ ಇದೆ. ಈಗ ಚಿಕ್ಕಮಂಗ್ಳೂರಲ್ಲಿ ಈ ಥರದ್ದು ಒಂದು ತಂಡ ಇದೆ. ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಿ ನಾಟಕಗಳನ್ನ ಕಲಿಸ್ತಾರೆ. ಜಾನಪದ ನೃತ್ಯಗಳಿರ್ಬೋದು, ರಂಗಭೂಮಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಕಲಿಸ್ತಾರೆ ಅನ್ನೋದು ಬೆಳಕಿಗೆ ಬರ್ತಾ ಇದೆ. ತುಂಬ ಜನ ಆಸಕ್ತಿ ಇರೋರು ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ತಂಡಕ್ಕೆ ಸೇರುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ನಾವು ಸಫಲರಾಗಿದ್ದೀವಿ ಅಂತ ಹೇಳ್ಬೋದು. ಒಂದು 3-4 ವರ್ಷಗಳ ಕಾಲ ಸ್ವಲ್ಪ ಕಷ್ಟ ಆಯಿತು. ಅಂದರೆ ಒಂದು ಪ್ರದರ್ಶನ ಇಡೋಕ್ಕಿಂತ ಮುಂಚೆ ಇತ್ತೀಚಿನ ನಮ್ಮ ಪ್ರದರ್ಶನಗಳನ್ನು ನೋಡಿ ತುಂಬ ಚೆನ್ನಾಗಿ ಮಾಡ್ತೀರಾ, ಪ್ರದರ್ಶನಗಳನ್ನು ಕೊಡ್ತಾ ಇದ್ದೀರಾ ಅಂತ ಹೇಳಿ ಮಕ್ಕಳನ್ನಿರ್ಬೋದು ಅಥವಾ ತಾವೇ ಆಸಕ್ತಿ ಇರೋರು ಬಂದು ನಮ್ಮ ತಂಡಕ್ಕೆ ಸೇರುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಈ ಹಿಂದೆ ರಾಮಾಯಣ ನಾಟಕವನ್ನು ಮಾಡಿದ್ವಿ. ಅದು ತುಂಬಾ ಜನಮನ್ನಣೆಯನ್ನು ಪಡ್ಕೊಳ್ತು. ಇದೇ ರೀತಿಯಾಗಿರೋ ನಾಟಕಗಳನ್ನು ಜನರಿಗೆ ಕೊಡಬೇಕು. ಮನೋರಂಜನೆಯ ಜೊತೆಗೆ ರಂಗಭೂಮಿಯ ಒಂದು ರಂಗಭೂಮಿ ಕಡೆಗೆ ಯುವಜನತೆಯನ್ನು ಆಕರ್ಷಿಸುವಂತಹ ಕೆಲಸಗಳನ್ನ ನಾವು ಮಾಡಬೇಕು ಅಂತ ನಮ್ಮ ಸಂಘದ ಕಡೆಯಿಂದ ಅಂದ್ಕೊಂಡಿದ್ದೀವಿ.